ಮುಂದಿನ ಸುದ್ದಿ ಹೋಗೋಣ. ಒಂದು ತಿಂಗಳಲ್ಲಿ ಗುಜರಾತ್ನಲ್ಲಿ ಎರಡನೆಯ ದುರಂತ. ಏರ್ ಇಂಡಿಯಾ ಫ್ಲೈಟ್ ಕ್ರ್ಯಾಶ್ ಆಯಿತು. ಈಗ ಬ್ರಿಡ್ಜ್ ಕೊಲ್ಯಾಪ್ಸ್. 11 ಜನ ಸತ್ತು ಹೋಗ್ಬಿಟ್ರು. 10 ಜನನ ಬದುಕಿಸಿದ್ದಾರೆ. ಅಂದರೆ 21 ಜನ ಟೋಟಲ್ ಕುಸಿದಿದ್ದು. ವಡೋದರ ಮತ್ತು ಆನಂದ್ ಜಿಲ್ಲೆಗಳಿಗೆ ಸಂಪರ್ಕ ಸೇತುವೆಯಾಗಿದ್ದಂತಹ ಬ್ರಿಡ್ಜ್ ಇದು. 23 ಪಿಲ್ಲರ್ಗಳು ಬರ್ತವೆ. 2 ಪಿಲ್ಲರ್ಗಳ ಮಧ್ಯದ ಸ್ಲ್ಯಾಬ್ ಕುಸಿದು ಬಿದ್ದುಬಿಡ್ತು. ಕರೆಕ್ಟಾಗಿ 2 ಟ್ರಕ್ಗಳು 2 ಜೀಪ್ಗಳು ಹೋಗ್ತಾ ಇದ್ದಾಗಲೇ 2 ಟ್ರಕ್ಕು 2 ಜೀಪ್ ಹೋಗ್ತಾ ಇದ್ದಾಗಲೇ ಸ್ಲ್ಯಾಬ್ ಕುಸಿದು ಬಿದ್ದುಬಿಡ್ತು. ಗಂಭೀರ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನು. 45 ವರ್ಷ ಹಳೇದಂತೆ ಗಂಭೀರ ಬ್ರಿಡ್ಜ್. ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದರು. 2 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಆನ್ಸರೇಬಲ್ ಯಾರಿದಕ್ಕೆ? 1981ರಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. 85ರಿಂದ ಸಾರ್ವಜನಿಕರ ಬಳಕೆಗೆ ಇದನ್ನು ಓಪನ್ ಮಾಡಲಾಯಿತು. ವಡೋದರ ಮತ್ತು ಆನಂದ್ ಜಿಲ್ಲೆ ಮಧ್ಯದಲ್ಲಿ ಕನೆಕ್ಟಿಂಗ್ ಆಗಿತ್ತಿದು. ಗುಜರಾತ್ ಮತ್ತು ಸೌರಾನ ಸಂಪರ್ಕಿಸುವಂಥದ್ದು. 900 ಮೀಟರ್ ಉದ್ದ, 23 ಪಿಲ್ಲರ್ಗಳಿದ್ವು. ಬೆಳಗ್ಗೆ 7ವರೆಗೆ 2 ಪಿಲ್ಲರ್ಗಳ ಮಧ್ಯದ ಸ್ಲ್ಯಾಬ್ ಕುಸಿದು ಬಿದ್ದಿದೆ. ದುರಂತ ನೋಡಿ. ಅಂದರೆ 1 ಟ್ರಕ್ 2 ಟ್ರಕ್ ಹೋಗ್ತಾ ಇದ್ವಂತೆ ಮೇಲೆ. 1 ಟ್ರಕ್ ಕರೆಕ್ಟಾಗಿ ಸಿಕ್ಕಾಕೊಂಡಿದೆ ಅಲ್ಲಿ. 1 ಟ್ರಕ್ಕು 2 ಜೀಪ್ ಕೆಳಗೆ ಬಿದ್ದಿದ್ದಾವೆ. ಟ್ಯಾಂಕರ್ 2022ರಲ್ಲಿ ಇದೇ ಗುಜರಾತ್ನಲ್ಲಿ ಮೋರ್ಬಿ ಬ್ರಿಡ್ಜ್ ಕುಸಿದು ಬಿದ್ದಿತ್ತು. 145 ಜನ ಸತ್ತು ಹೋಗಿದ್ರು. ರಿನೋವೇಷನ್ ಆದ 5 ದಿನಕ್ಕೆ ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿತ್ತು. ಈಗ 1981ರಲ್ಲಿ ಕಟ್ಟಿದ ಬ್ರಿಡ್ಜು ಬಿದ್ದಿದೆ. 11 ಜನ ಸತ್ತು ಹೋಗಿದ್ದಾರೆ. ಇದೇ ನೋಡಿ ಗುಜರಾತ್ ಮಾಡೆಲ್ಲು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಇದೇ ನೋಡಿ ಗುಜರಾತ್ ಮಾಡೆಲ್ಲು ಅಂತ. ಮಹಿಸಾಗರ ನದಿಗೆ ನಿರ್ಮಿಸಲಾದ ಸೇತುವೆ ಮಧ್ಯದಲ್ಲಿ ಕುಸಿದಿದೆ. ಈ ಸೇತುವೆ ಅಪಘಾತದಲ್ಲಿ ಹಲವಾರು ವಾಹನಗಳ ನದಿಗೆ ಬಿದ್ದು ಹಲವರು ಮೃತಪಟ್ಟಿದ್ದಾರೆ. ಈ ದುರಂತಕ್ಕೆ ಯಾರು ಹೊಣೆ ಹೇಳಿ? ಸೇತುವೆ ದುರಂತ ಗುಜರಾತ್ ಮಾದರಿ ಹೆಸರಿನಲ್ಲಿ ನಡೆದಿದೆ. ಗಂಭೀರ ಸೇತುವೆ ಕುಸಿತ ಭಾರೀ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸುತ್ತೆ ಅಂತ. 1981ರಲ್ಲಿ ಕಟ್ಟಿ 1985ರಲ್ಲಿ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದ್ದ ಸೇತುವೆ ಇದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.